ಬಸ್ ಟಿಕೆಟ್ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾವನೆಯನ್ನ ಸರ್ಕಾರದ ಮುಂದಿಡಲಾಗಿದೆ. ಸಂಪುಟದಲ್ಲೂ ಕೂಡ ಈ ವಿಷಯವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. 15% ಬಸ್ ದರ ಏರಿಕೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ನಾಳೆಯಿಂದಲೇ ಬಸ್ ಟಿಕೆಟ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಇಂಧನ ದರ ಏರಿಕೆ ಸೇರಿ ಹಲವು ಕಾರಣಗಳಿಂದಾಗಿ ದರ ಏರಿಕೆಯ ನಿರ್ಧಾರಕ್ಕೆ ಬಂದಿದ್ದಾರೆ. 15% ಬಸ್ ದರ ಏರಿಕೆಗೆ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಕೂಡ ಎಲ್ಲರೂ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಹಾಗಾಗಿ ಇದು ನಾಳೆಯಿಂದಲೇ ಜಾರಿಯಾಗಬಹುದು ಅಂತ ಇನ್ನು ಅಧಿಕೃತವಾಗಿ ಘೋಷಣೆ ಮಾಡೋದೊಂದು ಬಾಕಿ ಇದೆ. ನಿರ್ಧಾರವಂತೂ ಆಗಿದೆ. ಜನರಿಗೆ ಬರೆ ಹಾಕೋದಂತೂ ಫಿಕ್ಸ್. ಅದು ಎಷ್ಟು ಪರ್ಸೆಂಟು, ಅದು ಯಾವಾಗಿಂದ, ಇದು ಈಗಿರುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಸರ್ಕಾರದ ವತಿಯಿಂದಲೇ ಒಂದು ಫೈನಲ್ ಆಗಿ ಅನೌನ್ಸ್ಮೆಂಟ್ ಬರುತ್ತೆ. ನಾಳೆಯಿಂದನಾ ಅಥವಾ ಯಾವತ್ತಿಂದ 15% ಪಕ್ಕಾನಾ ಅಂತ. KSRTC ಬಸ್ ಪ್ರಯಾಣ ದರ ಏರಿಕೆ ಮಾಡ್ತಾರೆ. 5 ವರ್ಷಗಳ ಬಳಿಕ ಹೆಚ್ಚು ಮಾಡ್ತಾ ಇದ್ದಾರೆ. ಇದು ಅನಿವಾರ್ಯ ಅಂತ ಅವ್ರು ಹೇಳೋದು. 5 ವರ್ಷಗಳ ಹಿಂದೆ ನಾವು ಹೆಚ್ಚಳವನ್ನು ಮಾಡೇ ಇರಲಿಲ್ಲ. ಇದು KSRTC ವಿಷಯವಾಗಿ. ಈ ಹಿಂದೆ 2019ರಲ್ಲಿ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿದ್ರು. ಅದಾದ ನಂತರದಲ್ಲಿ ಪ್ರಸ್ತಾವನೆ ಬಂತಾದರೂ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ. ಈಗ 4 ನಿಗಮಗಳಿಂದ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಬಂದಿದೆ. 4 ನಿಗಮಗಳು ಕೂಡ ಲಾಸ್ನಲ್ಲಿದೆ. ಡೀಸೆಲ್ ದರ ಏನಿದೆ ಅದನ್ನು ನಾವು ಎಕ್ಸ್ಟ್ರಾ ನಮ್ಮ ಕೈಯಿಂದ ಹಾಕ್ತಾ ಇದ್ದೀವಿ. ಈಗ 65 ರೂಪಾಯಿ ಇತ್ತು ಆಗ, ಈಗ 100 ರೂಪಾಯಿಗೆ ಬಂದು ನಿಂತಿದೆ. ಹೇಗೆ ನಾವು ಇದನ್ನು ಸರಿದೂಗಿಸೋದು ಅನ್ನೋದು ಅವರ ಪ್ರಶ್ನೆ. 100 ರೂಪಾಯಿ ಟಿಕೆಟ್ ಇದ್ದರೆ 15 ರೂಪಾಯಿ ರೈಸ್ ಆಗುತ್ತೆ. KSRTCಯಲ್ಲಿ ಪ್ರಯಾಣ ಮಾಡೋರು ಮಹಿಳೆಯರಿಗೆ ಬಿಡಿ, ಅವರಿಗೆ ಉಚಿತ ಇರೋದ್ರಿಂದ ಅವ್ರಿಗೇನು ಎಫೆಕ್ಟ್ ಆಗಲ್ಲ. ಪುರುಷರು ಇದನ್ನು ಗಮನಿಸ್ಕೊಳ್ಬೇಕು. ಸರ್ಕಾರ 15% ಹೆಚ್ಚಳ ಮಾಡೋದಕ್ಕೆ ಚಿಂತನೆಯನ್ನು ನಡೆಸಿದೆ. ಅಧಿಕೃತವಾಗಿ ಹೇಳಬೇಕಷ್ಟೇ. ಇನ್ನು BMTC ಕತೆಗೆ ಬಂದರೆ 10 ವರ್ಷದ ಹಿಂದೆ ಮಾಡಿದ್ವಿ, ಅದಾದ ನಂತರದಲ್ಲಿ ಮಾಡಿರಲಿಲ್ಲ. 42% ದರ ಹೆಚ್ಚಳದ ಪ್ರಸ್ತಾಪ ಆಯಿತು. ಈಗ ಅಂದಾಜು 15% ದರ ಹೆಚ್ಚಳ ಮಾಡಬೇಕು ಅನ್ನುವಂತಹ ನಿರ್ಣಯಕ್ಕೆ ಬಂದಿದ್ದಾರೆ. 10 ರೂಪಾಯಿ ಟಿಕೆಟ್ ದರ ಇತ್ತು ಅಂತ ಇಟ್ಕೊಳ್ಳಿ. ಆಗ 1.5 ರೂಪಾಯಿ ಎಕ್ಸ್ಟ್ರಾ ನಿಮ್ಮ ಜೇಬ್ನಿಂದ ಕೊಡಬೇಕು. ಅಂದರೆ 11.5 ರೂಪಾಯಿ ನೀವು ಟಿಕೆಟ್ ದರವನ್ನು ಕೊಡಬೇಕು. 20 ರೂಪಾಯಿ ಟಿಕೆಟ್ ಇದ್ರೆ 3 ರೂಪಾಯಿ ಹೆಚ್ಚಳ ಆಗುತ್ತೆ. ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಈಗ 4 ನಿಗಮಗಳ ದರ ಏರಿಕೆಗೆ ಸರ್ಕಾರ ನಿರ್ಧಾರ ಮಾಡಿದ್ಯಾ? ಅದು ನಾಳೆಯಿಂದಲೇ ಜಾರಿಗೆ ಬರುತ್ತಾ? ಏನು ಹೇಳ್ತಾರೆ? ದಿವ್ಯಾ, ಇನ್ನೂ ಕೂಡ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಸಿಕ್ಕಿದೆ. ಕ್ಯಾಬಿನೆಟ್ನಲ್ಲಿ ರಾಮಲಿಂಗಾರೆಡ್ಡಿ ಅವರ ಪ್ರಸ್ತಾಪ ಮತ್ತು ಸಮರ್ಥನೆಗೆ ಎಲ್ಲ ಸಚಿವರು ಕೂಡ ಒಂದು ರೀತಿಯಲ್ಲಿ ಒಪ್ಪಿಗೆಯನ್ನು ಸೂಚಿಸಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ 10 ವರ್ಷ ಮತ್ತು 5 ವರ್ಷಗಳಿಂದ, ಅಂದರೆ 3 ನಿಗಮಗಳಿಂದ 5 ವರ್ಷಗಳಿಂದ ಬಸ್ ದರ ಏರಿಕೆ ಮಾಡಿರಲಿಲ್ಲ, ಮತ್ತು BMTC 10 ವರ್ಷಗಳ ಏರಿಕೆ ಮಾಡಿರಲಿಲ್ಲ. ಹಾಗಾಗಿ ಇದು ಅನಿವಾರ್ಯ ಅನ್ನೋ ಒಂದು ಸಮರ್ಥನೆಗೆ ಎಲ್ಲ ಸಚಿವರು ಕೂಡ ಒಪ್ಪಿಕೊಂಡಿದ್ದಾರೆ. ಅಂದರೆ ಬೇರೆ ಬೇರೆ ರೀತಿಯ ದರ ಕೂಡ ಹೆಚ್ಚಳ ಆಗುವಂಥ ಸಂದರ್ಭದಲ್ಲಿ ಇಂಧನ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಲ್ಲವೂ ಕೂಡ ಹೆಚ್ಚಳ ಆಗ್ತಾ ಇದೆ. ಅದಕ್ಕೆ ಸರ್ಕಾರದಿಂದಲೇ ಒಂದು ರೀತಿಯಲ್ಲಿ ಧನ ಸಹಾಯ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಹೊರೆ ಆಗುತ್ತೆ. ಒಂದು ಕಡೆ ಗ್ಯಾರಂಟಿ ಹೊರೆ ಆಗುತ್ತೆ. ಇಂಥ ಸನ್ನಿವೇಶದಲ್ಲಿ ದರ ಏರಿಕೆ ಅನಿವಾರ್ಯ ಅನ್ನೋ ತೀರ್ಮಾನಕ್ಕೆ ಬಂದು ಎಷ್ಟು % ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಮಟ್ಟಿನ ಕ್ಲಾರಿಟಿ ಇರಲಿಲ್ಲ. ಅಂದರೆ 12%, 15%, 18% ಅಂತ. ಯಾಕೆಂದರೆ ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥದ್ದು 25ಕ್ಕೂ ಹೆಚ್ಚು % BMTCಗೆ ಮಾಡಬೇಕು ಅಂತ, 20% ಹೆಚ್ಚು %, 20ಕ್ಕೂ ಹೆಚ್ಚು % 3 ನಿಗಮಗಳು ಮಾಡಬೇಕು ಅಂತ ಕೂಡ ಪ್ರಸ್ತಾವನೆಯನ್ನು ಕೊಟ್ಟಿದ್ರು. ಆದರೆ ಅಷ್ಟು ಮಾಡೋದಕ್ಕೆ ಆಗೋದಿಲ್ಲ. ಒಂದು ರೀತಿಯಲ್ಲಿ ಜನಸಾಮಾನ್ಯರು ಕೂಡ ಒಂದು ರೀತಿ ಸರ್ಕಾರದ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ಬೋದು ಅನ್ನೋ ದೃಷ್ಟಿಯಿಂದ ಕೇರಳ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಈ ನೆರೆ ರಾಜ್ಯಗಳೇನಿದೆ ಅಲ್ಲಿನ ಬಸ್ ರೇಟನ್ನು ಕಂಪೇರ್ ಮಾಡಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ಕೂಡ ತಾಳೆ ಹಾಕಿ ಅದೇ ಕ್ಯಾಬಿನೆಟ್ನ ಸಂದರ್ಭದಲ್ಲೂ ಕೂಡ ಹೇಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಫೈನಲ್ ಮಾಡಿ ಸುಮಾರು 15% ಅಷ್ಟು ಒಂದು ಬಸ್ ದರವನ್ನು ಏರಿಕೆ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು, ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಸರ್ಕಾರದ ವತಿಯಿಂದ ಇಷ್ಟು % ಅಂದರೆ 15% ಏನು ಕ್ಯಾಬಿನೆಟ್ನಲ್ಲಿ ಆಗಿದೆ ಅಷ್ಟೇ % ಏರಿಕೆ ಮಾಡ್ತೀವಿ ಅಂತ ಹೇಳುವಂಥ ಸಾಧ್ಯತೆಯೂ ಕೂಡ ಜಾಸ್ತಿ ಇದೆ. ಜೊತೆಗೆ ಪ್ರಮುಖವಾಗಿ ಆ ದರ ಏರಿಕೆ ಏನಿದೆ ಅದು ಇವತ್ತು ಮಧ್ಯರಾತ್ರಿಯಿಂದ ಆಗುತ್ತೋ ಅಥವಾ ಅದಕ್ಕೆ ಏನಾದ್ರು ಡೇಟ್ ಫಿಕ್ಸ್ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಕೂಡ ಕಾದು ನೋಡಬೇಕಾಗುತ್ತೆ. ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾಳೆಯಿಂದನೇ ದರ ಏರಿಕೆ ಆಗ್ಬೋದು ಅಂತ ಕೂಡ ಮೂಲಗಳು ತಿಳಿಸಿರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.